ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಪವರ್ ಆಫ್ ವುಮೆನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸ್ಲೀವ್ ಕಟಿಂಗ್ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ಕಮೆಂಟ್ ಹಾಕಿದ್ರು ಸ್ಲೀವ್ ಕಟಿಂಗ್ ತೋರಿಸಿ ಅಂತ ಹೇಳಿ, ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ಸ್ಲೀವ್ ಕಟಿಂಗ್ ಮಾಡೋದನ್ನು ಹೇಗಂತ ತೋರಿಸ್ಕೊಡ್ತೀನಿ. ಇವಾಗ ಬಟ್ಟೆಯನ್ನು ನೀವು, ಇದು ಬ್ಲೌಸ್ ಕಟ್ಟಿಂಗ್ ಮಾಡಿ ಉಳಿದಿರೋ ಬಟ್ಟೆ, ಇದು ಸ್ಲೀವಿಗೋಸ್ಕರ. ನೋಡಿ, ಎಡ್ಜನ್ನು ಈ ಥರ ಇಟ್ಬಿಟ್ಟು ನೀವು ಸೇರಿರೋ ಭಾಗನ ಆ ಕಡೆ ಮಾಡ್ಕೊಂಡ್ಬಿಟ್ಟು ಈ ಥರ 4 ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಇವಾಗ ತೋರಿಸ್ತೀನಿ. ನೋಡಿ, 4 ಫೋಲ್ಡ್ ಇದೆ. ಇದು 3 4 ಫೋಲ್ಡ್ ಮಾಡಿದ್ದೀನಿ. ಇದು ಈ ಥರ ಇರೋ ಭಾಗನ ನೀವು ಈ ಕಡೆ ಇಟ್ಕೊಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಆಗಲ್ಲ. ಈ ಥರ ಮಾರ್ಕ್ ಮಾಡಿಬಿಟ್ಟು ನೋಡಿ, ಇಲ್ಲೂ ಕೂಡ 4 ಫೋಲ್ಡ್ ಇದೆ. ಇದು ಕಟ್ ಮಾಡಿದವಾಗ ಇದು ಅದರಲ್ಲಿ 2 ಫೋಲ್ಡ್ ಇದೆ. ಸೇರಿರೋ ಭಾಗನ ಈ ಥರನ ಇಟ್ಬಿಟ್ಟು ನೀವು 1 ಇಂಚಿಗೆ ಕೆಳಗಡೆ ಎಡ್ಜ್ ಇರುತ್ತಲ್ಲ, ಅಲ್ಲಿ 1 ಇಂಚಿಗೆ ನೀವು ಮಡ್ಚ್ಕೊಡಿ. ಈ ಥರ ನೀವು ಮಾರ್ಕ್ ಮಾಡಿಬಿಟ್ಟು ನೋಡಿ, 1 ಇಂಚಿದೆ ಇದು. ಇವಾಗ ಮಾರ್ಕನ್ನು ಮಾಡಿಕೊಂಡು ಈ ಥರ ಮಡ್ಚಿಟ್ಕೊಳ್ಳಿ. ಮಡ್ಚಿಬಿಟ್ಟು ಅದ್ರ ಮೇಲೆ ಒಂದೇನಾದರೂ ನೀವು ಅದು ಮತ್ತು ರಿಟರ್ನ್ ಈಗ ಓಪನ್ ಆಗಬಾರ್ದು ಅಂತ ನಾನು ಕತ್ರಿನ ಇಟ್ಟಿದ್ದೀನಿ. ಇದು 6 ಇಂಚಿದೆ. ನೋಡಿ, ಇದು ಸ್ಲೀವ್ ಉದ್ದ 6 ಇಂಚಿದೆ. ಅರ್ಧ ಇಂಚನ್ನು ನೀವು ಜಾಸ್ತಿ ತಗೋಬೇಕು. ಅರ್ಧ ಇಂಚು ನೋಡಿ, ಇಲ್ಲಿ ನಾನು 6.5ಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಅರ್ಧ ಇಂಚನ್ನು ಜಾಸ್ತಿ ತಗೊಂಡಿದ್ದೀನಿ. ಸ್ಟ್ರೇಟ್ ಲೈನ್ ಒಂದು ನೀವು ಸ್ಕೇಲಿಂದ ಹಾಕ್ಕೊಳ್ಳಿ. ನೋಡಿ, ನಾನು ಹಾಗೆ ಹಾಕಿದ್ದೀನಿ. ಸ್ಕೇಲ್ ತಗೊಂಡು ಈ ಥರ ನೀವು ಲೈನನ್ನು ಹಾಕ್ಕೊಳ್ಳಿ. ಇವಾಗ ನೋಡಿ, ಇವಾಗ ಕೆಳಗೆ ಕೈ ತೋಳಿನ ಸುತ್ತಳ ತೆಗೆದು 5.5 ನಾನು ಇಟ್ಕೊಂಡಿದ್ದೀನಿ. 2 ಇಂಚನ್ನು ಎಕ್ಸ್ಟ್ರಾ ಇಟ್ಕೋಬೇಕು. ನೋಡಿ, ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನೀವು ಮೇಲಿಂದ 2 ಇಂಚನ್ನು ನಾನು ತೊಗೊತಾ ಇದ್ದೀನಿ. ಇದಕ್ಕೆ ಈ ಸ್ಲೀವಿಗೆ 2 ಇಂಚ್ ತೊಗೊತಾ ಇದ್ದೀನಿ. ನಂತರ ನೀವು ಒಂದು ಇಲ್ಲಿವರೆಗೆ ಗೆರೆ ಹಾಕ್ಕೊಳ್ಳಿ. ಗೆರೆ ಹಾಕ್ಬಿಟ್ಟು ಇಲ್ಲೂ ಅಷ್ಟೇನೆ, ಆ ಸಂದಿಗೆ ಎಲ್ಲಿಗೆ ಬರುತ್ತಾ ಅಷ್ಟು ನೀವು ಗೆರೆ ಹಾಕ್ಕೊಳ್ಳಿ. ಇವಾಗ ಮೇಲೆ ಹಾಕ್ಕೋಬೇಕು, ಕೆಳಗೂ ನೋಡಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿಗೆ ನೀವು ಗೆರೆ ನೀಟಾಗಿ ಹಾಕ್ಕೊಂಡು ಇವಾಗ 2.5 ಅಥವಾ 2.25 ಇಲ್ಲಿ 1.5 ಇಂಚ್ ಮಾರ್ಕ್ ಮಾಡಿಬಿಟ್ಟು ನಂತರ ನೀವು 2.5 ಅಥವಾ 2.25ಗೆ 1 ಇಂಚನ್ನು ಮಾರ್ಕ್ ಮಾಡಿಕೊಡಿ. ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಮೊದಲಿಗೆ ನೀವು ಸಂದನ್ನು ಮಾರ್ಕ್ ಮಾಡ್ಕೋಬೇಕು. ಸಂದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ 2.5 ಇಂಚಿಗೆ 2.25 ಇಂಚಿಗೆ ಇಲ್ಲಿಗೆ ಸೇರಿಸ್ಕೋಬೇಕು. ನೀವು ಟೇಪ್ ಇಟ್ಟವಾಗ ಇಲ್ಲಿ 2.5 ಅಥವಾ 2.25ಗೆ ಇಲ್ಲಿಗೆ ನೀವು ಸೇರಿಸ್ಬಿಟ್ಟು ಅಲ್ಲಿ 1.5 ಇಂಚ್ ಮಾರ್ಕ್ ಮಾಡಿದ್ಮೇಲೆ ಅಲ್ಲಿಗೆ ಸೇರಿಸ್ಕೋಬೇಕು. ನಂತರ ಅರ್ಧ ಇಂಚಿಗೆ ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಮೇಲಿಂದನೂ ಕೂಡ ಕೆಳಗಿಂದನೂ ಕೂಡ ನೀವು ಅರ್ಧ ಇಂಚು ಅಲ್ಲಿಂದ ಇಲ್ಲಿವರೆಗೂ ಈ ಥರ ನೀವು ಮಾರ್ಕ್ ಮಾಡಿಬಿಟ್ಟು ಈ ಥರ ಸೇರಿಸ್ಕೊಳ್ಳಿ. ನಮಗೆ ಆದರೆ ನಮಗೆ ರೂಢ ಇರುತ್ತೆ ಈ ಥರ ಶೇಪ್ ಹಾಕೋದಕ್ಕೆ. ನಾವು ಅಳತೆಯನ್ನು ಮಾಡ್ಕೊಳ್ಳೋದಿಲ್ಲ, ಹಾಗೆ ಹಾಕ್ಬಿಡ್ತೀವಿ. ಆದರೆ ನಿಮಗೋಸ್ಕರ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ, ಈಸಿಯಾಗಿ ಮಾಡ್ಬೋದು ಅಂತ. ಇವಾಗ ನೋಡಿ, ಇಲ್ಲಿ 6 ಇಂಚಿತ್ತು, ಅರ್ಧ ಇಂಚು ಜಾಸ್ತಿ ತೊಗೊಂಡಿದ್ದೀನಿ. ಸಾಕು, ಇದು ಸಾದಾ ಬ್ಲೌಸ್ ಆದ್ದರಿಂದ ಇದಕ್ಕೆ ಅರ್ಧ ಇಂಚು ಸಾಕು. ಈ ಥರ ನೀವು ಮೇಲಿಂದ ಕೂಡ ಈ ಥರ ಶೇಪ್ ಕೊಟ್ಕೋಬೋದು. ನೀವು ಬರಲ್ಲ ಅಂದ್ರೂ ಈ ಕಡೆಯಿಂದನೂ ನೀವು ಶೇಪ್ ಕೊಟ್ಕೋಬೋದು. ನೋಡಿ, ಆ ಶೇಪ್ ಯಾವ ಥರ ಬರುತ್ತೆ ಅಂದರೆ ಈ ಥರ ಒಂದು ಹೂ ಥರ ಮಾಡ್ಬೋದಲ್ಲ, ಆ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಇವಾಗ ಈ ಕಡೆಯಿಂದ ಮಾಡಿದಾಗ ಒಂದು ಹೂ ಶೇಪ್ ಥರ ಮಾಡ್ಬೋದು. ಆ ಟೈಪ್ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಆ ಶೇಪನ್ನು ಹಾಕ್ಬೋದು. ನೋಡಿ, ಇವಾಗ ಕಟ್ ಮಾಡ್ತಾಯಿದ್ದೀನಿ.
ಮೇಲೆ 4 ಫೋಲ್ಡನ್ನು ನೀವು ಕಟ್ ಮಾಡಬೇಕು. ಅಲ್ಲಿಗೆ ಕಟ್ ಮಾಡಿಬಿಟ್ಟು 2.5 ಹೊಂದಿದ್ದನ್ನು 2.25 ಅಲ್ಲಿವರೆಗೆ ನೀವು 4 ಫೋಲ್ಡು ಕಟ್ ಮಾಡ್ಕೋಬೇಕು. ನೀಟಾಗಿ ನೋಡ್ಕೊಳ್ಳಿ. ಸ್ವಲ್ಪನೂ ವ್ಯತ್ಯಾಸ ಆದ್ರೂ ಕೂಡ ನಿಮಗೆ ಸ್ಲೀವ್ ಹಚ್ಚುವಾಗ ನಿಮಗೆ ಸರಿಯಾಗಿ ಬರಲ್ಲ. ಇವಾಗ 2 ಫೋಲ್ಡನ್ನು ಅಂದರೆ 2 ಫೋಲ್ಡನ್ನು ನೀವು ಇಟ್ಬಿಟ್ಟು ಅಲ್ಲಿ ಎಲ್ಲಿ ಮಾರ್ಕ್ ಮಾಡಿದ್ದೀವಿ ನಾವು ಅರ್ಧ ಇಂಚಿಗೆ ಆ ಮಾರ್ಕಿಗೆ ನೀವು 1.5 ಇಂಚಿವರೆಗೂ ನೀವು ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಒಂದು ನ್ಯಾಚ್ ಹಾಕ್ಕೊಳ್ಳಿ. ನಿಮಗೆ 1 ಇಂಚ್ ಮಡಿಸೋದಕ್ಕೆ ಆಮೇಲೆ ನಿಮಗೆ ಸುಲಭ ಆಗುತ್ತೆ. ಈ ಥರ ನೀವು ಇದನ್ನು ಓಪನ್ ಮಾಡಬೇಕು. ನೋಡಿ, ಇವಾಗ ಒಂದು ಇಲ್ಲಿ ಮಧ್ಯದಲ್ಲಿ ಒಂದು ಸೆಂಟ್ರಿಗೆ ಒಂದು ನ್ಯಾಚ್ ಹಾಕ್ಕೊಂಡು ಇಲ್ಲಿ ಎರಡು ಫೋಲ್ಡ್ ಮಾಡಿ ಮಡಚಿದ್ವ ಅದಕ್ಕೆ ಒಂದು ಸೆಂಟ್ರಲ್ಲಿ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗಲಿಕ್ಕೆ ಸ್ಲೀವ್ ಹಚ್ಚುವಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದಂತ ಈ ನ್ಯಾಚನ್ನು ಹಾಕ್ಕೊಳ್ಳೋದು. ಈವಾಗ ಫ್ರೆಂಡ್ಸ್ ನಿಮಗೆ ಸ್ಲೀವಿಗೆ ಕಡಿಮೆ ಬಂದಾವಾಗ ಈ ಭಾಗ ಇರುತ್ತಲ್ಲ, ಒಂದು 3ರಿಂದ 4 ಇಂಚು ನೀವು ಸ್ಟ್ರೇಟಾಗಿ ಕಟ್ ಮಾಡ್ಕೊಬಿಟ್ಟು ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಕಟ್ ಮಾಡಿಕೊಂಡು ಈ ಕಡೆ ಸೇರಿಸಿ. ನೋಡಿ ಫ್ರೆಂಡ್ಸ್, ಇದರಲ್ಲೇ ನೀವು ಅಡ್ಜಸ್ಟ್ ಮಾಡ್ಬೋದು. ಇದು ವೇಸ್ಟಾಗಿ ನೀವು ಕಟ್ ಮಾಡಿ ಬಿಸಾಡೋದಕ್ಕಿಂತನೂ ಇದರಲ್ಲೇ ನೀವು ಕಟ್ ಮಾಡಿ ಹಚ್ಬೋದು. ನೋಡಿ, ಈ ಥರ ನೀವು ಕಟ್ ಮಾಡಿ ಹಚ್ಬಿಟ್ಟು ನೀವು ಎಲ್ಲಿಗೆ ಮಡಚಬೇಕು ನೀವು ಅಲ್ಲಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ನೀವು ರೆಡಿ ಮಾಡ್ಕೋಬೋದು. ಸ್ಲೀವ್ ರೆಡಿಯಾಗಿದೆ. ಇವಾಗ ಜಾಸ್ತಿ ಇರೋವಂಥ ಬಟ್ಟೆನ ನೀವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕೆಳಗೆವರೆಗೂ ನೀವು ಕೊಟ್ಕೋಬೇಕು. ಯಾಕಂತಂದರೆ ಇಲ್ಲಿ ಮಡಚಬೇಕಲ್ವ, ನಂತರ ಅದನ್ನು ಕೂಡ ನೀವು ಮಡಚಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀವು ಹೊಲಿಗೆ ಹಾಕಿದವಾಗ ನಂತರ ನೀವು ಕಟ್ ಮಾಡ್ಕೋಬೋದು. ಸ್ಲೀವ್ ಕಟ್ ಮಾಡೋದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.